ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರೇಮಕವಿಯ ಗುಣಗಾನ, ಸಾಧಕರಿಗೆ ಕೆಎಸ್ನ ಪ್ರಶಸ್ತಿ ಪ್ರದಾನ, ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿರವರ ಸಾರಥ್ಯ. ಹೌದು ಪ್ರಿಯ ವೀಕ್ಷಕರೇ, ಮಂಡ್ಯ ನಗರದ ಕಲಾಮಂದಿರದ ತುಂಬೆಲ್ಲ ಭಾನುವಾರ ಮೈಸೂರು ಮಲ್ಲಿಗೆ ಪರಿಮಳ ಆವರಿಸಿತ್ತು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿರವರ ಧ್ಯಾನ ಮತ್ತು ಅವರ ಹಾಡುಗಳ ಗುಣಗಾನ ಕಾರ್ಯಕ್ರಮ ಅನುಕರಣಿಸಿತು. ಇಂತಹ ಆಹ್ಲಾದಕರ ವಾತಾವರಣಕ್ಕೆ ಸಾಕ್ಷಿಯಾದದ್ದು ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಆಯೋಜಿಸಿದ ಕೆಎಸ್ನ ಸಾಹಿತ್ಯ ಮತ್ತು ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹ ಕೈಜೋಡಿಸಿತು. ಜಿಲ್ಲೆಯವರೇ ಆದ ಪ್ರಸಿದ್ಧ ಗಾಯಕ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿರವರ ಸಾರಥ್ಯದಲ್ಲಿ ಕೆಎಸ್ನ ಟ್ರಸ್ಟ್ನ ಅಧ್ಯಕ್ಷರಾದ ಬಳಿಕ ಕೆಎಸ್ನ ಮತ್ತು ಅವರ ತವರು ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಪ್ರಪ್ರಥಮ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಟ್ರಸ್ಟ್ನ ಕಾರ್ಯಚಟುವಟಿಕೆಗಳಿಗೆ ಚಾಲನೆ ನೀಡಲಾಯಿತು. ಇದಕ್ಕೂ ಮುನ್ನ ಕೆಎಸ್ನ ಅವರ ಮೊಮ್ಮಗಳು ಡಾಕ್ಟರ್ ಮೇಕಲಾ ವೆಂಕಟೇಶ್ ಅವರು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಹಿಳೆಯರಿಗೆ ಪ್ರೀತಿಯಿಂದ ಮಲ್ಲಿಗೆ ಹೂ ನೀಡಿ ಬರಮಾಡಿಕೊಂಡರು. ಆತಿಥ್ಯ ಗಣ್ಯರಿಗೆ ಮೈಸೂರು ಮಲ್ಲಿಗೆ ಕೃತಿಯನ್ನು ಕೊಡುಗೆಯಾಗಿ ನೀಡಿ ಗೌರವಿಸುವುದು ಗಮನ ಸೆಳೆಯಿತು. ಇನ್ನು ಗಾಯನ ನೃತ್ಯ ರೂಪಕ ಕಾರ್ಯಕ್ರಮಗಳ ನಡುವೆ ಕೆಎಸ್ ರಚನೆಯ ಗೀತೆ ಗಾಯನ ನಡೆದಿದ್ದ ಪ್ರೇಕ್ಷಕರಿಗೆ ತಲೆ ತೂಗುವಂತೆ ಮಾಡಿತು. ಗಾಯಕರಾದ ರಮೇಶ್ ಚಂದ್ರ ಹಾಗೂ ಸಂಗೀತ ಕಟ್ಟೆ ತಮ್ಮ ಗಾಯನದ ಮೂಲಕ ಪ್ರೇಕ್ಷಕರು ಗುನುಗುವಂತೆ ಮಾಡಿದರು. ಶ್ರೀ ನಂದಿಕೇಶ್ವರ ಭರತನಾಟ್ಯ ಶಾಲೆಯ ವಿದುಷಿ ಶೈಲಜಾ ಅವರ ನೇತೃತ್ವದಲ್ಲಿ ಭರತನಾಟ್ಯ ಕಲಾವಿದರು ಕೆಎಸ್ ಗೀತೆಗಳಿಗೆ ನೃತ್ಯ ರೂಪಕ ಗಮನ ಸೆಳೆದರು. ಏನೋ ಕಾರ್ಯಕ್ರಮದಲ್ಲಿ ಶಾಸಕ ಪಿ ರವಿಕುಮಾರ್ ಗಣಿಗ, ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್, ಮೂಡ ಅಧ್ಯಕ್ಷ ನಯೀಂ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ, ಸದಸ್ಯರೇ ಆದ ಡಾಕ್ಟರ್ ಮೇಕಲಾ ವೆಂಕಟೇಶ್, ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು, ನಗರ ಶ್ರೀನಿವಾಸ್, ಉಡುಪ ಕೆವಿ ಬಲರಾಮು, ಕಿಕ್ಕೇರಿ ಸುರೇಶ್ ಇತರರು ಭಾಗವಹಿಸಿದರು. ಇನ್ನು ಸಾಧಕರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡರವರಿಗೆ, ದಕ್ಷಿಣ ಕನ್ನಡದ ಸಾಹಿತಿ ಡಾಕ್ಟರ್ ನಾನದ ದಾಮೋದರ ಶೆಟ್ಟಿರವರಿಗೆ ಕೆಎಸ್ನ ಸಾಹಿತ್ಯ ಪ್ರಶಸ್ತಿ ಹಾಗೂ ಗಾಯಕರಾದ ಧಾರವಾಡ ಸಂಗೀತ ಕಟ್ಟಿ, ಕಾಸರಗೋಡಿನ ರಮೇಶ್ ಚಂದ್ರ ಅವರಿಗೆ ಕೆಎಸ್ ಕಾವ್ಯ ಗಾಯನ ಪ್ರಶಸ್ತಿ ಮಾಡಿ ಗೌರವಿಸಲಾಯಿತು. ಇದೇ ವೇಳೆ ಪ್ರೊಫೆಸರ್ ಜಯಪ್ರಕಾಶ ಗೌಡರವರು ತಮ್ಮ ತವರಿಗೆ ದೊರೆತ ಕೆಸಿಎನ್ ಸಾಹಿತ್ಯ ಪ್ರಶಸ್ತಿಯನ್ನು ತಮ್ಮ ಸಾಂಸ್ಕೃತಿಕ ವ್ಯಕ್ತ ರೂಪಿಸಿದ ನಿತ್ಯ ಸಚಿವ ಕೆಎಸ್ ಶಂಕರೇಗೌಡರವರಿಗೆ ಅರ್ಪಿಸಿದರು. ಏನೋ ಮಂಡ್ಯದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಭಾನುವಾರ ಆಯೋಜಿಸಿದ ಸಮಾರಂಭದಲ್ಲಿ ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಸಾಹಿತಿ ದಾಮೋದರ ಶೆಟ್ಟಿರವರಿಗೆ ಕೆಎಸ್ನ ಸಾಹಿತ್ಯ ಪ್ರಶಸ್ತಿ ಹಾಗೂ ಗಾಯಕರ ಸಂಗೀತ ಕಟ್ಟೆ ರಮೇಶ್ ರವರಿಗೆ ಕೆಎಸ್ ಕಾವ್ಯ ಗಾಯನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರು ನೇತೃತ್ವ ವಹಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಂಡ್ಯ. ಈ ಮಂಡ್ಯ ನೆಲದ ಸಂಸ್ಕೃತಿಯನ್ನು, ಮಂಡ್ಯ ನೆಲದ ಜಲ ಹಿಡಿದು ಅಗತ್ಯವಾಗಿ ಕಾವ್ಯ ಸಾಹಿತ್ಯ ಪ್ರಶಸ್ತಿ ಪ್ರದಾನ ನಡೆದಿದೆ. 4 ಜನಕ್ಕೆ ಇವತ್ತು ಪ್ರಶಸ್ತಿ ಪ್ರದಾನ ಕೊಟ್ಟಿದೆ. ಸಮಿತಿಯ ಒಬ್ಬ ಸದಸ್ಯನಾಗಿ ನಿಜವಾಗ್ಲೂ ಆತ್ಮ ಪೂರ್ವಕವಾಗಿ ಒಳ್ಳೆಯ 4 ಜನಕ್ಕೂ ಒಳ್ಳೆಯ ಸಾಹಿತಿಗಳಿಗೆ, ಒಂದು ಈ ನೆಲದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, 2 ಮಂಗಳೂರಿನ ದಾಮೋದರ್ ಶೆಟ್ಟಿಯವರು, 3 ಉತ್ತರ ಕರ್ನಾಟಕದ ಗಂಡು ನೆಲದ ಗಂಡು ಭೂಮಿಯ ಗಾಯಕಿಯಾಗಿರ್ತಕ್ಕಂಥ ಸಂಗೀತ ಕಟ್ಟಿಯವರು, 4ನೇದು ಕಾಸರಗೋಡು ಭಾಗದ ಪ್ರಾದೇಶಿಕ ಭಾಗದ ಕಾಸರಗೋಡು ಭಾಗದ ಒಬ್ಬ ಅನನ್ಯ ಗಾಯಕ ರಮೇಶ್ ಚಂದ್ರ ಅವರು. ಇಡೀ ನಮ್ಮ ಸಮಿತಿ ಭಾಳ ಚೆನ್ನಾಗಿ ಆಯ್ಕೆ ಮಾಡಿದೆ. ಇದು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ. ಏಕೆಂದರೆ ಇಲ್ಲಿ ಇವತ್ತು ಸಚಿವರು ಬಂದು ಈ ಕಾರ್ಯಕ್ರಮವನ್ನು ಬಹಳ ಅಂದವಾಗಿ ಚೆಂದ ಕಾಣುವಂತೆ ಮಾಡಿದ್ದಾರೆ. ಸಚಿವರಿಗೂ ಮತ್ತು ಎಲ್ಲ ಈ ಜಿಲ್ಲೆಯ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಮಿತಿಗೆ, ಮತ್ತು ಇದನ್ನು ನಾನು ಹುಚ್ಚನ್ನು ಹಬ್ಬಿಸ್ಕೊಂಡು ಏನಾದರೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಈ ಕೆಎಸ್ನ ಸಮಿತಿಯ ಅಧ್ಯಕ್ಷರಾಗಿರುವ, ಕೆಎಸ್ನ ಟ್ರಸ್ಟ್ನ ಅಧ್ಯಕ್ಷನಾಗಿರುವ
ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿಯವರು ಭಾಳ ಅಂದ ಚಂದವಾಗಿ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ದಾರೆ. ಅವರಿಗೆ ನಾನು ಅನಂತ ಕೃತಜ್ಞತೆ ಹೇಳ್ತೀನಿ. ಮಾಧ್ಯಮದವರು ಕೂಡ ನಾನು ಅನಂತ ನಮಸ್ಕಾರ. ಭಾಳ ಸಂತೋಷ ಆಗ್ತದೆ. ಅಂತಂದರೆ ಒಂಥರ ಎಲ್ಲರಿಗೂ ಒಪ್ಪುವಂಥ ಒಂದು ಆಯ್ಕೆಯನ್ನು ನಾವು ಈ ನಮ್ಮ ಕಮಿಟಿಯವರು ಏನಿದೆ ನಾವು 10 ಜನ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ಆಯ್ಕೆ ಮಾಡಿರುವಂಥದ್ದು ಎಲ್ಲ ಒಂಥರ ಎಲ್ಲ ಪ್ರಾಂತ್ಯದವರಿಗೂ ಒಂದು ಪ್ರಾಶಸ್ತ್ಯ ಸಿಕ್ಕಿದೆ ಇಲ್ಲಿ. ಯಾಕೆಂದರೆ ಉತ್ತರ ಕರ್ನಾಟಕದಿಂದ ಸಂಗೀತ ಕಚೇರಿಗೆ ಸಿಕ್ಕಿದೆ, ಕಾಸರಗೋಡಿನಿಂದ ರಮೇಶ್ ಚಂದ್ರ ಅವರಿಗೆ ಸಿಕ್ಕಿದೆ, ಆಮೇಲೆ ಇಲ್ಲಿಯವರೇ ಆಗಿರತಕ್ಕಂಥ ಭಾಳ ವಿಶೇಷವಾದ ಗೌಡ್ರು ಇದ್ದಾರೆ, ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು ನಮ್ಗೆ ತುಂಬ ಸಂತೋಷ. ಯಾಕೆಂದರೆ ಭಾಳ ಸಮಯದಿಂದ ಅವರು ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ KC ನರಸಿಂಹಸ್ವಾಮಿ ಅವರ ಟ್ರಸ್ಟ್ನ ಮತ್ತು ಅಧ್ಯಕ್ಷರಾದಂತಹ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರ ಪರವಾಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಕೊನೆಯ ಒಂದು ನೃತ್ಯವನ್ನು ನೋಡೋಣ. ಎಲ್ಲರೂ ಜೊತೆ ಇದ್ದು ಸಹಕರಿಸಿ ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೆಯುವಂಥದ್ದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಮಿನಿಸ್ಟ್ರು ಮತ್ತು ಇಲ್ಲಿ ಲೋಕಲ್ MLA ಅವರೆಲ್ಲ ಇದರಲ್ಲಿ ಭಾಳ ಆಸಕ್ತಿ ವಹಿಸಿ ಭಾಳ ಈ ದಿವಸ ನಮಗೆ ವಾದ್ಯ ಸಹಕಾರ ಮಾಡಿದಂಥವರು ಕೀಬೋರ್ಡ್ನಲ್ಲಿ ಮತ್ತು ಕೊಳಲವಾದದಲ್ಲಿ ನಾವೆಲ್ಲ ತಬಲಾದಲ್ಲಿ ಕಿರಣ್ ಮತ್ತು ಮೆದಪ್ಯಾಟ್ನಲ್ಲಿ ಸಹಕರಿಸಿದವರು ನಮ್ಮ ಹುಡುಗರು ಎಲ್ಲರೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ KC ನರಸಿಂಹಸ್ವಾಮಿ ಟ್ರಸ್ಟ್ ವತಿಯಿಂದ ಮೊದಲನೇ ಕಾರ್ಯಕ್ರಮ ಮಂಡ್ಯದಲ್ಲಿ ಖುಷಿಯಾಗಿದೆ. ಯಾಕೆಂದರೆ ನಾನು ಮಂಡ್ಯದವನಾದ್ರಿಂದ ಜನ ಬಹಳ ಪ್ರೀತಿಯಿಂದ ಕಿಕ್ಕೇರಿ ಕೃಷ್ಣಮೂರ್ತಿ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಾವು ಹೋಗಬೇಕು ಅಂತ ಬಹಳ ಪ್ರೀತಿಯಿಂದ ಬಂದು ಆಶೀರ್ವಾದ ಮಾಡಿದ್ದಾರೆ. ವಿಶೇಷವಾಗಿ ಮಾನ್ಯ ಸಚಿವರಾದ ಚಲುವರಾಯ ಸ್ವಾಮಿಯವರು ಅವರ ಬಿಡುವಿಲ್ಲದ ಕೆಲಸದ ಒತ್ತಡದ ನಡುವೆ ಕೂಡ ಬಂದು ಹಾಗಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾರೆ. ಮತ್ತು ಈ ಭಾಗದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಮೇಲೆ ತುಂಬ ಖುಷಿಯಾಗುವಂಥದ್ದು ಅಂದರೆ ಒಂದು ಸಂಸ್ಕಾರ ಅಂತ ಬೇಕಾಗುತ್ತೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ನೋಡಿ. DC ಅವರು, CEO ಅವರು, SP ಅವರು ಅವರೆಲ್ಲ ಬಂದು ಇಡೀ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಅದನ್ನು ಆಸ್ವಾದಿಸೋದು ರೀತಿ ಇದೆಯಲ್ಲ, ಅದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ವಿಶೇಷವಾಗಿ ನಾನು KS ಟ್ರಸ್ಟ್ನ ಅಧ್ಯಕ್ಷನಾಗಿ ಚಾರ್ಜ್ ತೊಗೊಂಡ್ಮೇಲೆ ಮೊದಲನೇ ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದು ನನ್ನ ನಿರೀಕ್ಷೆಗೆ ಮೀರಿ ಚೆನ್ನಾಗಾಗಿದೆ. ಒಳ್ಳೊಳ್ಳೆ ಗಾಯಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಂಗೀತ ಕಟ್ಟಿ ಇರ್ಬೋದು, ರಮೇಶ್ ಚಂದ್ರ ಇರ್ಬೋದು, ಮತ್ತು ನಮ್ಮ ಪ್ರೀತಿಯ ಜಯಪ್ರಕಾಶ್ ಗೌಡರು ಇರ್ಬೋದು, ನಾದಾಮೋದರ್ ಶಿಷ್ಯ ಅವರೆಲ್ಲ ಬಂದು ಪ್ರಶಸ್ತಿ ಸ್ವೀಕಾರ ಮಾಡಿ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮತ್ತು ಎಲ್ಲ ಕಲಾವಿದರು ಇವತ್ತಿನ ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತೀರಾ ಸರ್ ಕಾರ್ಯಕ್ರಮನ? ಹಾಂ, ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪ್ರದಾನ ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತೀರಾ ಕಾರ್ಯಕ್ರಮ? KS ಟ್ರಸ್ಟ್ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ಬೋದು, ಮತ್ತು ನಿನ್ನೊಲುಮೆಯಿಂದಲೇ ಅಂತ ಒಂದು ಕವಿ ಪತ್ನಿ ದಿನಾಚರಣೆ, ಕವಿ ಪತ್ನಿ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಗೌರವ ಕೊಡುವಂಥದ್ದು, ಇನ್ನು ವಸಂತೋತ್ಸವ, ರೈತ ಗೀತೋತ್ಸವ, ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ವಿಶೇಷವಾಗಿ ಈ ಬಾರಿಯಿಂದ ಮತ್ತೆ ನಾವು ಹಿಂದೆ ಕಿಕ್ಕೇರಿ ಹಬ್ಬ ಅಂತ ಮಾಡಿದ್ವಿ. ಈ ಸಲ ಕಿಕ್ಕೇರಿ ಹಬ್ಬನ ಮತ್ತೆ ಅದೇ ಏನು ವೈಭವಯುತವಾಗಿ ನಡೀತಾ ಇತ್ತು, ಅದೇ ರೀತಿ ಕಿಕ್ಕೇರಿ ಹಬ್ಬ ಕೂಡ ಮುಂದಿನ ದಿನಗಳಲ್ಲಿ ಮಾಡೋದು. ಕಿಕ್ಕೇರಿನಲ್ಲೇ 2 ದಿನ ಅಥವಾ 3 ದಿನ ಈ ಕಿಕ್ಕೇರಿ ಹಬ್ಬ ಮಾಡೋದು, KSನವರ ಎಲ್ಲ ಗೀತೆಗಳನ್ನು ಅಲ್ಬಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮ KSನ ಟ್ರಸ್ಟ್ನ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ. ಸೊ ಮಂಡ್ಯದ ಎಲ್ಲ ಕಲಾಬಂಧುಗಳಿಗೆ, ಕಲಾಪ್ರೇಮಿಗಳಿಗೆ, ಜಿಲ್ಲಾಡಳಿತಕ್ಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮತ್ತು ಮಾನ್ಯ ಸಚಿವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಶಿಷ್ಯಂದರು ಮಂಗಳೂರು, ಬೆಂಗಳೂರು ಎಲ್ಲ ಹೊರ ಜಿಲ್ಲೆಗಳಿಂದೆಲ್ಲ ಬಂದಿದ್ದಾರೆ ಸರ್, ಹೇಗೆ ಅನ್ಸುತ್ತೆ ಸರ್ ಖುಷಿ ತಮಗೆ? ಮೇಷ್ಟ್ರಿಗೆ ಭಾಳ ಹೆಮ್ಮೆ ಅಂದರೆ ಶಿಷ್ಯಕೋಟಿಗಳೇ. ನಾನು ಇವತ್ತು 53 ದೇಶ ಪ್ರವಾಸ ಮಾಡಿದ್ದೀನಿ. ತುಂಬ ಖುಷಿಯಾಗೋದೇನು ಅಂದರೆ ನಾನು ಯಾವ ಊರಿಗೆ ಹೋದರೂ, ಯಾವ ದೇಶಕ್ಕೆ ಹೋದರೂ ನನ್ನ ಶಿಷ್ಯರೇ ನನ್ನ ಜೊತೆ ಹಾಡ್ತಾರೆ.
ನಂಗೆ ಬೇರೆ ಗಾಯಕರ ಅವಶ್ಯಕತೆನೇ ಬೀಳಲ್ಲ. ನಮ್ಮ ಆದರ್ಶ ಸುಗಮ ಸಂಗೀತ ಅಕಾಡೆಮಿಯಿಂದ ಹೊರಬಂದಿರತಕ್ಕಂಥ ಪ್ರತಿಭೆಗಳಿದೆಯಲ್ಲ, ಅದು ಎಲ್ಲಾ ದೇಶದಲ್ಲೂ ಇದ್ದಾರೆ. ಈಗ ಆಲ್ಮೋಸ್ಟ್ ITBT ಸೆಕ್ಟರ್ ಕೆಲಸ ಮಾಡಿದ್ರು ಕೂಡ ಇವತ್ತು ನಮ್ಮ ಶಿಷ್ಯರಾಗಿ ಗುರುತಿಸ್ಕೊಂಡಿದ್ದಾರೆ. ಅವ್ರನ್ನ ನಾನು ಆಯಾ ದೇಶಕ್ಕೆ ಹೋದಾಗ, ಆಯಾ ಜಿಲ್ಲೆಗೆ ಹೋದಾಗ, ವಿಶೇಷವಾಗಿ ನಾವು ಅಶ್ವತ್ಥ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ 30 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ತರಬೇತಿ ಕೊಟ್ಟಿದ್ದರಿಂದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಶಿಷ್ಯರಿದ್ದಾರೆ. ಅವ್ರನ್ನ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಆಹ್ವಾನ ಮಾಡ್ತಾ ಇರ್ತೇನೆ. ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೊಂದು ಖುಷಿ ವಿಚಾರ. KSನ ಎಲ್ಲರಿಗೂ ಕಲ್ಪಬೇಕು, ಇಡೀ ಪ್ರಪಂಚಕ್ಕೆ ಕಲ್ಪಬೇಕು. ಅದು ನಮ್ಮ ಒಟ್ಟಾರೆ ಗುರಿ. ಓಕೆ ಥ್ಯಾಂಕ್ ಯು.